ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಹೋದ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ ಕೆಲವೊಂದು ವಿಷಯದ ಬಗ್ಗೆ ಹೇಳಿದೆ. ಇವತ್ತು ಒಂದು ಹೊಸ ಟಾಪಿಕ್ ಅದೇನೆಂದರೆ, ನಾವು ಕೆಲವೊಂದು ಸತಿ ನಾವು ಜೀವನದಲ್ಲಿ ಏನಾದರೂ ಗುರಿ ಇಟ್ಕೊಂಡಿದ್ರೆ ಅಥವಾ ನಾವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದನ್ನು ಮೊದಲೇ ಎಲ್ಲರ ಹತ್ರನೂ ಕೆಲವೊಬ್ಬರ ಸ್ವಭಾವ ಏನಂದರೆ ಎಲ್ಲರ ಹತ್ರನೂ ಅದನ್ನ ಹೇಳ್ತಾ ಬರ್ತಾರೆ. ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಡೀಟೇಲ್ಡಾಗಿ. ಫಾರ್ ಎಕ್ಸಾಂಪಲ್, ನಾನು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ. ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆದರೆ ಕೆಲವರು ಯಾವ ರೀತಿ, ನಾನು ಇಲ್ಲಿ ಈ ರೀತಿ ಸೈಟ್ ನೋಡ್ತಾ ಇದ್ದೀನಿ, ಇಷ್ಟೇ ರೇಟಿಗೆ ನನಗೆ ಸಿಗುತ್ತೆ, ನಾನು ಇಷ್ಟೊತ್ತಿಗೆ ಅಂದರೆ ಇಂಥ ದಿನ ಕೆಲಸ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಅದು ಕಾಂಟ್ರಾಕ್ಟರ್ ಮೀಟ್ ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ, ಡೀಟೇಲ್ಸ್ ಹೇಳೋಕ್ಕೆ ಶುರು ಮಾಡುತ್ತಾರೆ. ಆಮೇಲೆ ಇನ್ನೂ ಕೆಲವೊಂದು ಸತಿ ಏನಾಗುತ್ತೆ, ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಾನು ಈ ರೀತಿ ಪ್ರಿಪೇರ್ ಆಗ್ತೀನಿ, ಈ ರೀತಿ ಕೋರ್ಸ್ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂಗೆ ಈ ರೀತಿ ಪ್ರಿಪೇರ್ ಆಗ್ತಿದ್ದೀನಿ, ಅಲ್ಲಿ ಇವತ್ತು ಇಂಥ ದಿನ ಇಂಟರ್ವ್ಯೂಗೆ ಹೋಗ್ತೀನಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅಂದರೆ ಕಂಪ್ಲೀಟ್ ಪ್ಲ್ಯಾನೇ ಹೇಳೋಕ್ಕೆ ಶುರು ಮಾಡ್ತಾರೆ. ಇದು ಕೆಲವ್ರ ಸ್ವಭಾವ ಇರುತ್ತೆ. ಆದರೆ ಈ ರೀತಿ ಮಾಡಬಾರ್ದು ಅಂತ ಈಗ ರೀಸೆಂಟಾಗಿ ಕೆಲವೊಂದು ಈ ಸೈಕಾಲಜಿಕಲ್ ಸ್ಟಡೀಸ್ ಅಂತ ಹೇಳ್ತಾರಲ್ಲ, ಅದ್ರ ಮೂಲಕ ಏನು ಯಾವುದಕ್ಕೋಸ್ಕರ ನಮ್ಮ ಪ್ಲ್ಯಾನ್ನ ಡೀಟೇಲ್ಡಾಗಿ ಬೇರೆಯವ್ರ ಹತ್ರ ಹೇಳಬಾರ್ದು. ಈಗ ಸಂಬಂಧಪಟ್ಟವ್ರ ಹತ್ರ ಹೇಳ್ಬೋದು. ಏನಂದರೆ, ನಾನು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಕುಟುಂಬದವ್ರಿಗೆ ಹೇಳ್ಬೋದು, ಏಕೆಂದರೆ ಅವರ ಸಹಕಾರನೂ ನಿಮಗೆ ಬೇಕು. ಆದರೆ ಬಂದ ಸಂಬಂಧಿಕರ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲ ಕೆಲವರು ಹೇಳಕ್ಕೆ ಶುರು ಮಾಡ್ತಾರೆ, ಮೊದಲೇ ಅದನ್ನು ಬಡಾಯಿ ಕೊಚ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆ ರೀತಿ ಯಾಕೆ ಮಾಡಬಾರ್ದು ಅಂತ ಸ್ಟಡೀಸ್ ನಡೆದಿದೆ. ಅದು ಏನಂತ, ಯಾವ ರೀತಿ ಸ್ಟಡೀಸ್ ಅಂದರೆ, ಒಂದು ಕ್ಲಾಸ್ನಲ್ಲಿ ಅರ್ಧ ಸ್ಟೂಡೆಂಟ್ಸಿಗೆ ಏನು ಹೇಳಿದರು, ನಿಮ್ಮದು ಏನು ಡೀಟೇಲ್ ಸ್ಟಡಿ ಮಾಡಲಿಕ್ಕೆ ಏನು ಪ್ಲ್ಯಾನ್ ಇದೆಯಲ್ಲ, ಒಂದು ವೀಕ್ ಅಂದರೆ ನೆಕ್ಸ್ಟ್ ಬರುವ ವಾರ ನೀವು ಏನೇನು ಸ್ಟಡಿ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಲ್ಲ, ಒಂದು ಪ್ಲ್ಯಾನ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಅಂದರೆ ಎಲ್ಲ ಸ್ಟೂಡೆಂಟ್ಸಿಗೂ ಪ್ಲ್ಯಾನ್ ಹಾಕ್ಕೊಳ್ಳಿಕ್ಕೆ ಹೇಳಿದರು. ಅದರಲ್ಲಿ ಅರ್ಧ ಜನಗಳಿಗೆ ಕ್ಲಾಸ್ ಮುಂದೆ ಒಂದು ಆ ಪ್ಲ್ಯಾನ್ ಏನು ಅನ್ನೋದನ್ನು ಡೀಟೇಲ್ಡಾಗಿ ಹೇಳಲಿಕ್ಕೆ ಹೇಳಿದರು. ಅಂದರೆ ಇಡೀ ಕ್ಲಾಸ್ ಮುಂದೆ ನಿಂತ್ಕೋಬೇಕು, ನಾನು ಮಂಡೇ ಯಾವ ರೀತಿ ಓದ್ತೀನಿ, ಟ್ಯೂಸ್ಡೇ ಯಾವ ರೀತಿ ಓದ್ತೀನಿ, ಇದನ್ನು ಡೀಟೇಲ್ಡಾಗಿ ಹೇಳಬೇಕು. ಇನ್ನು ಅರ್ಧ ಜನ ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹೇಳಬಾರ್ದು, ಅದನ್ನು ತಮ್ಮ ಹತ್ರನೇ ಇಟ್ಕೋಬಹುದು. ಅವ್ರದ್ದು ಎಕ್ಸಿಕ್ಯೂಟ್ ಮಾಡ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಈ ರೀತಿ ಸ್ಟಡೀಸ್ ಮಾಡಿದಾಗ ಏನು ಗೊತ್ತಾಯ್ತು ಅಂದರೆ, ಯಾರು ಕ್ಲಾಸ್ ಮುಂದೆ ಹೇಳ್ಕೊಂಡಿದ್ರಲ್ಲ ಅವರು ತಮ್ಮ ಪ್ಲ್ಯಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಯಾರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡಲಿಲ್ವಲ್ಲ, ಅವ್ರ ಪ್ಲ್ಯಾನ್ನ ಅವ್ರ ಹತ್ರನೇ ಇಟ್ಕೊಂಡಿದ್ರಲ್ಲ, ಅವರು ಆದಷ್ಟು ಬೇಗ ಮತ್ತು ಆದಷ್ಟು ತಮ್ಮ ಪ್ಲ್ಯಾನ್ ಪ್ರಕಾರನೇ ಆದಷ್ಟು ಅವರು ತಮ್ಮ ಏನು ಸ್ಟಡಿ ಮಾಡುವಂಥ ಪ್ಲ್ಯಾನ್ ಏನಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದರು. ಅಂದರೆ ಅವ್ರ ಪ್ಲ್ಯಾನ್ ಪ್ರಕಾರನೇ ಅವ್ರು ಸ್ಟಡಿ ಮಾಡಿದರು. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಬ್ರೈನ್ ಏನಿರುತ್ತೆ ಅಂದರೆ, ನಾವು ಮಾತಾಡೋದನ್ನು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ, ನಾವು ಮಾತಾಡ್ತಾ ಇರೋದನ್ನು ವ್ಯತ್ಯಾಸವಾಗಿ ತಗೊಳ್ಳೋದಿಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅಂದರೆ ನಾವು ಆಲ್ರೆಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಫಾಲ್ಸ್ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಅಂತ ಹೇಳ್ತಾರೆ. ಅದು ಫಾಲ್ಸ್ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಅಂದರೆ, ಹೇಳಬೇಕಾದ್ರೇ ನಿಮ್ಮ ಬ್ರೈನಿಗೆ ಏನು ಅನಿಸುತ್ತೆ, ನಾನು ಆಲ್ರೆಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ಪ್ಲ್ಯಾನ್ನ ನೀವು ಬೇರೆ ಎಲ್ಲರಿಗೂ ಹೇಳ್ತಿರ್ತೀರ, ಅದನ್ನು ಹೇಳಬೇಕಾದ್ರೆ ನಿಮಗೊಂದು ರೀತಿ ಸಂತೋಷ ಆಗುತ್ತೆ. ಆ ಸಂತೋಷದಿಂದನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಅಂದ್ಕೊಳುತ್ತೆ, ನಾನು ಆಲ್ರೆಡಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳುತ್ತೆ. ಸೊ ಹಾಗಾಗಿ ನೀವು ಆ್ಯಕ್ಚುಲಿ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಸಹಕಾರ ಕೊಡೋದೇ ಇಲ್ಲ. ಹಾಗಾಗಿ ನೀವು ಹೋದ ಚಾಣಕ್ಯ ನಾನು ಸೀರೀಸ್ ಏನು ಮಾಡಿದ್ದೆ, 3 ವೀಡಿಯೋಸ್ ಏನು ಮಾಡಿದ್ದೆ, ಅದರಲ್ಲಿ ಕೆಲವೊಂದು ಚಾಣಕ್ಯ ನೀತಿಗಳಲ್ಲಿ ಚಾಣಕ್ಯರು ಕೂಡ ಏನು ಹೇಳ್ತಾರೆ ಅಂದರೆ, ನಿಮಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಗುರಿ ಇದ್ದರೆ ಅದನ್ನು ಎಲ್ಲರಿಗೂ ಬಡಾಯಿ ಕೊಚ್ಚಿಕೊಳ್ಳಿಕ್ಕೆ ಹೋಗಬೇಡಿ. ನೀವು ಅದನ್ನು ಸೈಲೆಂಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇರಿ. ನೀವು ಸಕ್ಸಸ್ಫುಲ್ ಆದಮೇಲೆ ಅದಾಗೆ ಜನರಿಗೆ ಗೊತ್ತಾಗುತ್ತೆ, ನೀವು ಅದನ್ನು ಬಾಯಿ ಬಿಟ್ಟು ಹೇಳುವಂಥ ಅವಕಾಶನೇ ಇರೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಗುರಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ರೆ ಅದರ ಬಗ್ಗೆ ನೀವು ಸೀರಿಯಸ್ ಆಗಿ ವರ್ಕ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಪ್ಲ್ಯಾನ್ನ ಹೇಳಲಿಕ್ಕೆ ಹೋಗಬೇಡಿ. ಇನ್ನೊಂದು ಏನು ಕಾರಣ ಆಗುತ್ತೆ ಅಂದರೆ,
ನಾವು ಎಲ್ಲರನ್ನೂ ನಮ್ಮ ಫ್ರೆಂಡ್ಸ್ ಅಂತ ನಾವು ಮೇಲ್ಮುಖವಾಗಿ ಅನ್ಕೊಂತೀವಿ ನಮ್ಮನ್ನು ನೋಡಿದ ತಕ್ಷಣ. ಆದರೆ ಎಲ್ಲರೂ ಆ ರೀತಿ ಇರೋದಿಲ್ಲ. ನಾವು ನಮ್ಮ ಎಲ್ಲ ಪ್ಲ್ಯಾನನ್ನು ಬೇರೆಯವರಿಗೆ ಹೇಳ್ತಾ ಇದ್ದರೆ ಕೆಲವ್ರು ಬೇಕಂತಾನೆ ಅದನ್ನು ಹಾಳು ಮಾಡಲಿಕ್ಕೂ ಟ್ರೈ ಮಾಡ್ಬೋದು. ಹಾಗಾಗಿ ನಾವು ಯಾವುದಾದ್ರೂ ಒಂದು ಉನ್ನತವಾದ ಗುರಿಯನ್ನು ಇಟ್ಕೊಂಡಿದ್ರೆ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಹತ್ರನೇ ಇಟ್ಕೊಂಡು, ಅಂದರೆ ಸೀಕ್ರೆಟಾಗಿ ಇಟ್ಕೊಂಡು ಅದನ್ನು ನಿಧಾನವಾಗಿ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕೇ ಹೊರತು ಅದನ್ನು ಎಲ್ಲರಿಗೂ ಸಾರ್ತಾ ಬರಬಾರ್ದು ಅನ್ನೋದು ಸೈಕಾಲಜಿಸ್ಟ್ನ ವಾದ. ಅದನ್ನೇ ಕೂಡ ಚಾಣಕ್ಯರು ಕೂಡ ಹೇಳಿದ್ದಾರೆ. ಇನ್ನೊಂದು, ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂತಿದ್ರಾ ಎಕ್ಸೆಟ್ರಾ ಈ ರೀತಿ ಇದ್ದಾಗ ಕೆಲವೊಂದು ಸತಿ ನಾವು ಬೇರೆಯವರ ನೆಗೆಟಿವ್ ಮಾತುಗಳನ್ನ ಕೇಳಬೇಕಾಗತ್ತೆ. ಅಯ್ಯೋ, ಈ ಬಿಸ್ನೆಸ್ ಎಲ್ಲ ನಮ್ಗೆ ಆಗೋದಿಲ್ಲ, ನಮ್ಮ ಮಿಡಲ್ ಕ್ಲಾಸ್ ಅವರಿಗೆ ಜಾಬೇ ಸರಿ, ಈ ರೀತಿ ನೆಗೆಟಿವ್ ಮಾತುಗಳನ್ನ ಕೇಳಿದಾಗ ನಮಗೆ ನಮ್ಮ ಮುಂದಿನ ಗುರಿ ಏನಿದೆ ಅದನ್ನು ಸಾಧಿಸಲಿಕ್ಕೆ ನಮ್ಮ ಮೈಂಡೇ ಒಂದ್ಸತಿ ಹಿಂದೇಟು ಹಾಕುವಾಗ ಮಾಡಿಬಿಡುತ್ತೆ. ಅಂದರೆ ನೆಗೆಟಿವ್ ಮಾತುಗಳನ್ನ ಕೇಳಿ ಅದು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಾಗ ಮೊದಲು ಅದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಸಂಬಂಧಪಟ್ಟವ್ರ ಹತ್ರ ಮಾತ್ರ ಡಿಸ್ಕಸ್ ಮಾಡಿ ಮೊದಲು ಅದನ್ನು ಪ್ರಾಕ್ಟಿಕಲಿ ಮಾಡಿ ತೋರಿಸಿ. ಆಮೇಲೆ ಅದು ಸಕ್ಸಸ್ಫುಲ್ ಆದಮೇಲೆ ಎಲ್ರಿಗೂ ತಾನಾಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ಒಂದು ಫಾಲ್ಸ್ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್ ಬಗ್ಗೆ ಇದ್ದಂಥ ಸ್ಟಡಿ, ಮತ್ತು ನಾವು ಯಾಕೆ ಮೊದಲೇ ನಮ್ಮ ಗುರಿಗಳ ಬಗ್ಗೆ ಹೇಳಬಾರ್ದು ಅನ್ನೋದಕ್ಕೆ ರೀಸನ್ನು. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.